ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾಗರತ್ನರವರೇ, ಸ್ನೇಹಿತರಾಗಿರ್ತಕ್ಕಂಥ ರಮೇಶ್ರವರೇ, ಪಟೇಲ್ರೇ, PLD ಬ್ಯಾಂಕ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಈಶ್ವರಪ್ಪ ಗೌಡ್ರೆ, ಪ್ರವೀಣ್ ಗೌಡ್ರೆ, ನಮ್ಮ ಗೋಪಾಲ್ ಅವರೇ, ಕಿಶೋರ್ ಅವರೇ, ಬಂದಿರತಕ್ಕಂಥ ಎಲ್ಲ ಸದಸ್ಯರೇ, ಪಂಚಾಯಿತಿಯ ಸಿಬ್ಬಂದಿ ವರ್ಗದವರೇ, ಸಾರ್ವಜನಿಕ ಬಂಧುಗಳೇ, ಇದನ್ನು ಬೆಳಗ್ಗೆ ನಾವು ಯಡೂರು ಪಂಚಾಯಿತಿಯಿಂದ ಕ್ಷೇತ್ರಕ್ಕಾಗಿ ಕ್ಷೇತ್ರ ಪರ್ಯಟನೆ ಎಂಬ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಕ್ಕೂಟದಿಂದ ಸಂಚಾಲಕನಾಗಿ ನಾನು ಹಮ್ಮಿಕೊಂಡಿದ್ದೀನಿ. ನಾವು ಹಲವಾರು ವರ್ಷಗಳಿಂದ ಕ್ಷೇತ್ರವನ್ನು ಕಳೆದುಕೊಂಡು ಅನಾಥರಾಗಿದ್ವಿ. ಅಂಥ ಕ್ಷೇತ್ರವನ್ನು 2028ನೇ ಇಸ್ವಿಯಲ್ಲಿ ನಡೀತಕ್ಕಂಥ ಕ್ಷೇತ್ರ ವಿಂಗಡಣಾ ಸಮಿತಿಯವರು ಪರಿಗಣನೆ ಮಾಡಿ ಈ ಹೊಸನಗರ ಕ್ಷೇತ್ರವನ್ನು ಪುನರ್ಸ್ಥಾಪಿಸಬೇಕು ಅಂತ ಅವರಿಗೆ ಆಗ್ರಹಪಡಿಸಲಿಕ್ಕೋಸ್ಕರ ಈ ಸೈಕಲ್ ಜಾಥಾವನ್ನು ಮೂಲೆಗದ್ದೆ ಸ್ವಾಮಿಗಳ ನೇತೃತ್ವದಲ್ಲಿ ನಾವು ಹೊರಟಿದ್ದೇವೆ. ಈ ಒಂದು ಎಲ್ಲ 30 ಗ್ರಾಮ ಪಂಚಾಯಿತಿಯ ನಿರ್ಣಯವನ್ನು ಈ ಒಂದು ಹೋರಾಟದ ಮೂಲದಾತರಾಗಿರ್ತಕ್ಕಂಥ ಮೂಲೆಗದ್ದೆ ಸ್ವಾಮೀಜಿಯವರ ಮುಖಾಂತರ ನಾವು ಮುಂದಿನ ಹೋರಾಟ ಮಾಡಲಿಕ್ಕೆ ಎಲ್ಲರೂ ಸಜ್ಜಾಗಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ, ಈ ಎಲ್ಲ ಹೋರಾಟಕ್ಕೆ ತಾಲೂಕಿನಲ್ಲಿರ್ತಕ್ಕಂಥ 30 ಗ್ರಾಮ ಪಂಚಾಯತ್ನ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಸಹಕಾರ ಕೊಡಬೇಕು ಅಂತ. ಯಾಕೆ ನಮಗೆ ಕ್ಷೇತ್ರ ಬೇಕು ಅಂದರೆ, ಉದಾಹರಣೆಗೆ ಈಗ ಆಡಳಿತ ಪಕ್ಷದ ಶಾಸಕರು ಅರ್ಧ ತಾಲೂಕಿನಲ್ಲಿದ್ದಾರೆ, ವಿರೋಧ ಪಕ್ಷದ ಶಾಸಕರು ಅರ್ಧ ತಾಲೂಕಿನಲ್ಲಿದ್ದಾರೆ. ನಮಗೆ ಒಂದು ತಹಶೀಲ್ದಾರ್ ಹತ್ರ ಒಂದು ಯಾವುದೋ ಒಂದು ಒಳ್ಳೆಯ ಕೆಲಸ ಆಗಬೇಕಂತ ಹೋದರೆ ಆ ಶಾಸಕರು ಹೇಳ್ದಂಗೆ ಕೇಳಬೇಕು, ಈ ಶಾಸಕರು ಹೇಳ್ದಂಗೆ ಕೇಳಬೇಕು ಅಂತ ಅಧಿಕಾರಿಗಳು ಡೋಲಾಯಮಾನವಾಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಒಂದೇ ಕ್ಷೇತ್ರ, ಒಂದೇ ಶಾಸಕರು, ಬೇಕಾದ್ರೆ ಆಡಳಿತ ಪಕ್ಷ ಶಾಸಕರಿರಲಿ, ವಿರೋಧ ಪಕ್ಷ ಶಾಸಕರಿರಲಿ, ಒಂದೇ ಶಾಸಕರು ಒಂದು ತಾಲೂಕಿಗಿದ್ದಾಗ ಆಡಳಿತ ವೈಖರಿ ಸರಿಯಾಗಿ ನಡೀತದೆ. ಇದು ಎತ್ತಿ ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯುವಂಥ ಪರಿಸ್ಥಿತಿಗಳಾಗಿದೆ. ಹಾಗಾಗಿ ಈ ಒಂದು ಪ್ರತಿಭಟನೆ, ಇದು ಸೈಕಲ್ ಜಾಥಾದ ಮುಖಾಂತರ ತಮ್ಮ ಪಂಚಾಯತಿಗೆ, ನಿಮ್ಮ ಪಂಚಾಯಿತಿಯ ನಿರ್ಣಯವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ನಾನು ಬಂದಿದ್ದೇನೆ. ಬಂದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಸ್ವಾಗತ ಕೋರಿದ್ದೀರಿ. ಮತ್ತು ಆ ಒಂದು ನಿರ್ಣಯ ಕಾಪಿಯನ್ನು ಸಹ ಕೊಡ್ತೀರಂತ ಕೇಳ್ಕೊಳ್ತಾ, ಮತ್ತು ಉಳಿದಿದ್ದು ನೀವೇ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಅಷ್ಟೆ. ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ನಮ್ಮ ಸಹೋದರರು, ಆತ್ಮೀಯರು ಆದಂಥ ಕರುಣಾಕರ ಶೆಟ್ಟರು ಅವರು ಈ ದಿನ ನಮ್ಮ ಹೊಸನಗರ ಕ್ಷೇತ್ರ ಮರು ಸ್ಥಾಪನೆಗಾಗಿ ಹೋರಾಟವನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಅವರು ಸುಳ್ಗೋಡು, ಯಡೂರು ಮತ್ತು ಅಂಡಗದೋದೂರು, ಮಾಸ್ತಿಕಟ್ಟೆಯನ್ನು ಮುಗಿಸಿ ನಮ್ಮ ಕರಿಮನೆ ಗ್ರಾಮ ಪಂಚಾಯಿತಿಗೆ ಬಂದಿದ್ದಾರೆ. ಇಲ್ಲಿ ನಮ್ಮ ಒಂದು ಬೆಂಬಲವನ್ನು ಕೂಡ, ಪಂಚಾಯಿತಿಯ ಬೆಂಬಲವೂ ಕೂಡ ಅವರಿಗೆ ಬೇಕು ಅಂತೇಳಿಬಿಟ್ಟು ಬಂದಿದ್ದಾರೆ. ಅವರು ಮಾಡುತ್ತಿರುವಂಥ ಒಂದು ಹೋರಾಟಕ್ಕೆ ಶುಭವಾಗಲಿ. ತುಂಬ ಒಳ್ಳೆಯ ನಿರ್ಣಯವನ್ನು ಕೈಗೊಂಡಿದ್ದಾರೆ ಅವರು ಒಂಟಿಯಾಗಿ. ಅವರಿಗೆ ನಾವೆಲ್ಲರೂ ಕೂಡ ಸಾಥ್ ಕೊಡ್ತೀವಿ. ಯಾಕಂತಂದರೆ ನಾವು ಇಲ್ಲಿ ಮುಳುಗಡೆಯಾಗಿ, ಶರಾವತಿ ಮುಳುಗಡೆ ಸಂತ್ರಸ್ತರಾಗಿ ಈ ನಗರ ಭಾಗದ ಎಲ್ಲ ಜನರು ಕೂಡ ತುಂಬ ಸಂಕಷ್ಟದಲ್ಲಿದ್ದೇವೆ. ಯಾವುದೇ ಒಂದು ರೀತಿಯಾದ ಜನಗಳಿಗೆ ನ್ಯಾಯ ಇಲ್ಲಿ ದೊರಕಿಸುವಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಯಾರ ಹತ್ರ ಕೇಳಬೇಕನ್ನುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಕ್ಷೇತ್ರ ಇಲ್ಲದೆ ನಾವು ತುಂಬ ಪರದಾಡ್ತಾ ಇದ್ದೀವಿ. ಈ ಒಂದು ಉದ್ದೇಶದಲ್ಲಿ ಕ್ಷೇತ್ರದ ಮರುಸ್ಥಾಪನೆಗಾಗಿ ನಮ್ಮ ಶೆಟ್ಟರು ಕೈಗೊಂಡಿರುವಂತಹ ಒಂದು ಸೈಕಲ್ ಜಾಥಾ ಕಾರ್ಯಕ್ರಮವು ತುಂಬ ಚೆನ್ನಾಗಿ ಇದೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಕ್ಷೇತ್ರ ಮರುಸ್ಥಾಪನೆಗೆ ಬೇಕಾದಂಥ ಎಲ್ಲ ಸಹಕಾರಗಳನ್ನು ನಾವೆಲ್ಲರೂ ಕೂಡ ಈ ಭಾಗದಲ್ಲಿ ನಮ್ಮ ಎಲ್ಲ ಪಂಚಾಯಿತಿಯ ಸದಸ್ಯರುಗಳಿರ್ಬೋದು, ಉಪಾಧ್ಯಕ್ಷರುಗಳಿರ್ಬೋದು, ಪಂಚಾಯಿತಿಯ ಎಲ್ಲ ಸಾರ್ವಜನಿಕರಿರ್ಬೋದು, ಜೊತೆಗೆ ಸುಳ್ಗೋಡು ಅಲ್ಲಿ ದೋದೂರಿಂದ ಬಂದಂಥ ನಮ್ಮ ಈಶ್ವರಣ್ಣ ಅವರು, PLD ಬ್ಯಾಂಕ್ನ ನಿರ್ದೇಶಕರಾದಂಥ ಹಿರಿಯರು ಆದಂತಹ ಈಶ್ವರಪ್ಪ ಗೌಡ್ರು ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಮ್ಮ ಪಂಚಾಯಿತಿಯ ಮಾಜಿ ಸದಸ್ಯರಾದ ಸತೀಶ್ ಪಟೇಲ್ರವರು ಕೂಡ ನಮ್ಮೊಂದಿಗಿದ್ದಾರೆ. ನಮ್ಮೆಲ್ಲ ಸಾರ್ವಜನಿಕರು ಕೂಡ ಈ ಒಂದು ಸಭೆ ಇದೆ, ಈ ಥರ ನಾವು ನಿರ್ಣಯವನ್ನು ನಮ್ಮ ಪಂಚಾಯಿತಿಯಲ್ಲೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಶೆಟ್ರ ಜೊತೆ ಕೈ ಜೋಡಿಸೋಣ ಅಂತ ಹೇಳಿದಾಗ ಎಲ್ಲರೂ ಕೂಡ ಬಂದಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಅವ್ರ ಜೊತೆಗಿದ್ದೀವಿ. ಅವರ ಪ್ರಾಮಾಣಿಕ ಪ್ರಯತ್ನ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ನಾವೆಲ್ಲರೂ ಕೂಡ ಅವರಿಗೆ ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ನಮ್ಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲರ ಪರವಾಗಿ ನಾನು ಅವರಿಗೆ ನಿರ್ಣಯ ಕಾಪಿಯನ್ನು ಕೊಡ್ತಾ ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಅವರ ಒಂದು ಹೋರಾಟಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ. ಆತ್ಮೀಯ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆದ ನನ್ನ ಸೋದರಿಯಾದಂಥ ದೇವಮ್ಮ ಅವರೇ, ಹಾಗೆ ಉಪಾಧ್ಯಕ್ಷನಾಗಿರ್ತಕ್ಕಂಥ ನಾಗರತ್ನವರೇ, ನಮ್ಮ PDO ಆಗಿರ್ತಕ್ಕಂಥ ರಂಜಿತ್ ಅವರೇ, ಹಾಗೆ ಗ್ರಾಮ ಪಂಚಾಯಿತಿಯ ಸದಸ್ಯ ಆಗಿರ್ತಕ್ಕಂಥ ಪ್ರಕಾಶ್ ಅವರೇ, ಸತೀಶ್ ಅವರೇ, ನಮ್ಮ ಈಶ್ವರಣ್ಣವರೇ, ಇವತ್ತು ಬೆಳಿಗ್ಗೆಯಿಂದ ಅಂದರೆ ಈಗಾಗಲೇ ಒಂದು ವಾರದಿಂದ ಹೊರಟಿದ್ದಾರೆ. ನಮ್ಮ ಹೊಸನಗರ ಕ್ಷೇತ್ರ ಈಗಾಗಲೇ
ಹೆಚ್ಚು ಕಡಿಮೆ ನಾವು ಹಾಳು ಬಿದ್ದ ಹೊಸನಗರ ಆಗಿಬಿಟ್ಟಿದೆ ನಮಗೀಗ. ಯಾಕೆಂದರೆ ಕ್ಷೇತ್ರ ಇಲ್ಲದೇ ನಾವು ಈಗ ತೀರ್ಥಹಳ್ಳಿಯವ್ರ ಹತ್ರ ಹೋಗಬೇಕು, ಇಲ್ಲ ಸಾಗರದವ್ರ ಹತ್ರ ಹೋಗಬೇಕು. ಹೋಗ್ಲಿಕ್ಕೆ ಹೆಚ್ಚು ಕಡಿಮೆ ಒಂದೊಂದು ಕ್ಷೇತ್ರಕ್ಕೂ ನಮಗೆ 80-85 ಕಿಲೋಮೀಟ್ರ್ ದೂರ ಆಗ್ತದೆ. ಈ ಭಾಗದ ಜನರ ಅಳಲನ್ನು ಕೇಳುವ ಒಬ್ಬ ಜನಪ್ರತಿನಿಧಿ ಅಂದರೆ MLA ಇರಲಿಲ್ಲ. ಈಗಾಗಲೇ ಈ ಹಿಂದೆ 20-30 ವರ್ಷದ ಹಿಂದೆ ಹೊಸನಗರ ಕ್ಷೇತ್ರನೂ ಇತ್ತು, MLAನೂ ಇದ್ದರು. ಯಾವುದೋ ಕಾರಣಾಂತರದಿಂದ ಮುಳುಗಡೆ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಈ ಕ್ಷೇತ್ರವನ್ನು ತೆಗೆದುಬಿಟ್ಟು ನಮಗೆ ಅನಾಥರನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ಈಗ ನಮ್ಮ ಈ ಬರುವ 28ನೇ ಇಸ್ವಿಲಾದರೂ ನಮಗೆ ಹೊಸನಗರ ಕ್ಷೇತ್ರವನ್ನು ಮಾಡಿ ಒಂದು MLA ಅಂದರೆ ವಿಧಾನಸಭಾ ಸದಸ್ಯರನ್ನ ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿ ಅಂತೇಳಿ ನಮ್ಮ ಶೆಟ್ಟರು ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸ್ಕೊಂಡಿದ್ದಾರೆ. ಆ ರೂಪುಗೊಂಡಂತಹ ಒಂದು ಯೋಜನೆಗೆ ನಾವು ಈಗಾಗಲೇ 30 ಪಂಚಾಯಿತಿಯ ನಿರ್ಣಯವನ್ನು ತೆಗೆದುಕೊಳ್ಳುವ ಒಂದು ಆಶಾಭಾವನೆ ಅವರಲ್ಲಿದೆ. ಆದರೆ ನಾವು ನಮ್ಮ ಕರಿಮನೆ ಭಾಗದ ಈ ಕರಿಮನೆ ಪಂಚಾಯಿತಿಯ ನಾವೆಲ್ಲ ಸಾರ್ವಜನಿಕರು, ಪಂಚಾಯಿತಿಯ ಮೆಂಬರು, ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಸೇರಿ ನಮಗೂ ಈ ಹೋರಾಟದ ಒಂದು ಖುಷಿ ನಮ್ಮಲ್ಲಿದೆ. ನಿಜವಾಗ್ಲೂ ನಾವೆಲ್ಲರೂ ಅವ್ರ ಜೊತೆಗೆ ಸೈಕಲ್ ಹೊಡ್ಕೊಂಡೇ ಹೋಗಬೇಕು ಅನ್ನೋ ಒಂದು ನಿರ್ಣಯದಲ್ಲಿದ್ದವು. ಆದರೆ ಕಾರಣಾಂತರದಿಂದ ಅವರು ಹೊರಟಿರೋದ್ರಿಂದ ಅವರಿಗೆ ಜಯವಾಗಲಿ. ಈ ಮುಂದೆ ನಮಗೆ ನಾವು ಈಗ ಅವ್ರ ಪರವಾಗಿ ಅವ್ರ ಮುಖೇನ ಕೇಳ್ತಾ ಇರೋದು, ಮುಂದಿನ 28ನೇ ಇಸ್ವಿಯ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಹೊಸನಗರ ಕ್ಷೇತ್ರಕ್ಕೆ ಒಂದು ಆಯ್ಕೆ ಮಾಡಲಿ. ಈ ಹೋರಾಟ ಇಲ್ಲಿಂದನೇ ಪ್ರಾರಂಭ ಆಗ್ತದೆ. ಇದನ್ನು ಯಶಸ್ವಿ ಆಗಲಿ ಅಂತ ಹೇಳ್ಕೊತಾ ಮುಂದಿನ ದಿನಗಳಲ್ಲಿ ನಮಗೆ ಒಬ್ಬರು MLA ಆರಿಸ್ಕೊಳ್ಲಿಕ್ಕೆ ಅವಕಾಶ ಸಿಗಲಿ ಅಂತ ಕೇಳ್ಕೊತ ನನಗೆ ಕೊಟ್ಟಂಥ ಅವಕಾಶವನ್ನು ಇದು ಮಾಡ್ಕೊತಾ ಇದ್ದೀನಿ. ಪರಂಪರೆಯ ಸಂಸ್ಕೃತಿಯ ಪರಂಪರೆಯಂತೆ ಈ ಥರ ಗೌರವಿತವಾಗಿ ತೆಗೆದುಕೊಂಡದ್ದು ಹರಿವಣದಲ್ಲಿ ಪ್ರತಿ ಪಂಚಾಯತ್ವರು ಕೊಟ್ಟಿರ್ತಾರೆ. ಇಲ್ಲಿ ಮೂಲೆಗದ್ದೆ ಸ್ವಾಮೀಜಿಯವರ ಫೋಟೋ ಇರ್ತದೆ. ಆ ಫೋಟೋಕ್ಕೆ ನಮಸ್ಕರಿಸ್ಕೊಂಡು ಇದನ್ನು ಭಾಳ ಭದ್ರವಾಗಿ ನಮ್ಮ ಹಳೆಯ ಪದ್ಧತಿಯಂತೆ ನಾವು ಇದನ್ನು ಟ್ರಂಕ್ನಲ್ಲಿ ಜೋಪಾನವಾಗಿ 30 ಪಂಚಾಯತಿಗೆ ಹೋಗೋ ತನಕ ಟ್ರಂಕ್ನಲ್ಲಿ ಜೋಪಾನವಾಗಿ ಇಟ್ಕೊಂಡಿರ್ತೇವೆ. 30 ಪಂಚಾಯತಿಗೆ ಹೋದ್ಮೇಲೆ ಗೌರವಿತವಾಗಿ ಮೂಲೆಗದ್ದೆಯವರು ಜಯನಗರ ಗ್ರಾಮ ಪಂಚಾಯತಿಗೆ ಬಂದು 29ನೇ ತಾರೀಕು ಅವರು ಬರ್ತಾರೆ. ಅಲ್ಲಿ ಇದನ್ನು ಅವರಿಗೆ ಸಮರ್ಪಣೆ ಮಾಡಲಿಕ್ಕಾಗ್ತದೆ. ಇಲ್ಲೊಂದು ಲೋಗ ಇದೆ, ಹೊಸನಗರ ಕ್ಷೇತ್ರದ ಮ್ಯಾಪ್ ಇದೆ. ಹೊಸನಗರ ಕ್ಷೇತ್ರ ಬೇಕೇ ಬೇಕು ಅನ್ನೋ ಒಂದು ಮ್ಯಾಪ್ ಮತ್ತು ಹಳೆಯ ಹರ್ಕ್ಲೆಸ್ ಹೀರೋ ಸೈಕಲಿಂದ ನಾನು ಹೊರಟಿದ್ದೀನಿ.